ಪಹಲ್ಗಾಮ್ ಸಂಚುಕೋರನಿಗೆ ಪಾಕಿಸ್ತಾನ ದೊಡ್ಡ ಹುದ್ದೆಯನ್ನ ನೀಡಿದೆ. ಪಾಕಿಸ್ತಾನದ ಅಲ್ಲಿ ದೊಡ್ಡ ಹುದ್ದೆಯನ್ನ ನೀಡಲಾಗಿದೆ. ಪಹಲ್ಗಾಮ್ ದಾಳಿಯ ಸಂಚುಕೋರನಿಗೆ ದೊಡ್ಡ ಪಟ್ಟವನ್ನ ನೀಡಲಾಗಿದ್ದು, ನರರಕ್ಕಸ ಪಾಕ್ ಸೇನಾ ಮುಖ್ಯಸ್ಥನಿಗೆ ಇದೆಂಥ ಬಡ್ತಿ. ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನ ನೀಡಲಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಪದೋನ್ನತಿಯನ್ನ ನೀಡಲಾಗಿದ್ದು, ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನ ಪಾಕ್ ಸಂಪುಟ ನೀಡಿದೆ. 26 ಅಮಾಯಕರ ಸಂಚುಕೋರನಿಗೆ ಪಾಕಿಸ್ತಾನ ದೊಡ್ಡ ಪಟ್ಟವನ್ನ ನೀಡಿದ್ದು, ಒಂದ್ ಕಡೆ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪತರುಗುಟ್ಟಿ ಹೋಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ಗೂ ಕೂಡ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಹಿನ್ನಡೆಯಾಗಿತ್ತು. ಅಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಸರ್ಕಾರ ಪ್ರಮೋಷನ್ ಕೊಟ್ಟಿದೆ. ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನ ಪಾಕಿಸ್ತಾನ ಸರ್ಕಾರ ನೀಡಿದ್ದು, ಪಹಲ್ಗಾಮ್ ದಾಳಿಯ ಸಂಚುಕೋರನಿಗೆ ದೊಡ್ಡ ಪಟ್ಟವನ್ನ ನೀಡಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಒಂದ್ ಕಡೆ ಆಪರೇಷನ್ ಸಿಂಧೂರಕ್ಕೆ ಪಾಕ್ ಪತರಗುಟ್ಟಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಯಾಕೆ ಉನ್ನತ ಹುದ್ದೆ? ಏನಾದ್ರೂ ಲೆಕ್ಕಾಚಾರ ಇರಬಹುದಾ? ಕಾವ್ಯ, ಈ ಒಂದು ನಡೆಯ ಮೂಲಕ ಪಾಕಿಸ್ತಾನ ಸೇನೆ ತನ್ನನ್ನ ತಾನು ಬಹಳ ದೊಡ್ಡದಾಗಿ ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪಾಕಿಸ್ತಾನದಲ್ಲಿ ನಾವು ಭಾರತವನ್ನ ಸೋಲಿಸಿದ್ದೇವೆ ಅನ್ನುವಂತ ಸಂದೇಶವನ್ನ ಪಾಸ್ ಮಾಡುವಂತಹ ಪ್ರಯತ್ನದ ಭಾಗ ಇದಾಗಿರುವಂತದ್ದು. ನೋಡಿ, ಈ ರೀತಿಯಾದಂತಹ ಫೀಲ್ಡ್ ಮಾರ್ಷಲ್ ಅನ್ನುವಂತಹ ಬಡ್ತಿ ಏನಿದೆ, ಇದು ಸಾಮಾನ್ಯವಾಗಿ ಯುದ್ಧದಂತಹ ಕ್ರಿಟಿಕಲ್ ಸನ್ನಿವೇಶಗಳಲ್ಲಿ ಅಸಾಧಾರಣ ಶ್ರಮವನ್ನ ಅಥವಾ ಶಕ್ತಿಯನ್ನ, ಶೌರ್ಯವನ್ನ ತೋರಿಸುವಂತಹ ಸೇನಾ ಮುಖ್ಯಸ್ಥರುಗಳಿಗೆ ಕೊಡುವಂತ ಹುದ್ದೆ ಆಗಿರುವಂತದ್ದು. ಸೊ ಈ ಹುದ್ದೆಯನ್ನ ಈಗ ಆಸಿಫ್ ಮುನೀರ್ಗೆ ಕೊಡೋ ಮೂಲಕ ಪಾಕಿಸ್ತಾನ ಈ ಒಂದು ಇತ್ತೀಚೆಗೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಏನು ಯುದ್ಧದಂತ ಸನ್ನಿವೇಶ ನಿರ್ಮಾಣ ಆಗಿತ್ತು, ಈ ಒಂದು ಸನ್ನಿವೇಶದಲ್ಲಿ ಅಸಾಧಾರಣ ಪ್ರತಿಭೆಯನ್ನ ತೋರಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಬಿಂಬಿಸುವಂತ ಪ್ರಯತ್ನ ಆಗಿರುವಂತದ್ದು. ನೋಡಿ, 60 ವರ್ಷಗಳ ಇತಿಹಾಸದಲ್ಲಿ ಪಾಕಿಸ್ತಾನದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಹುದ್ದೆಯನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಆ ಮೂಲಕ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಳ್ಳುವಂತ ಪ್ರಯತ್ನವನ್ನ ಪಾಕಿಸ್ತಾನ ಈಗ ಮಾಡ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಶಬ್ಬೀರ್ ಡೀಟೇಲ್ಸ್ಗಾಗಿ.